Yeah. Follow me for more updates. Follow me. Follow my channel for more updates as well. Our Dev Prasad Vlogs channel for more updates and historical places. Yeah. In coming future, we are going. ಇದು ಫೋರ್ಟ್ ಹತ್ರ ಇರುವಂತಹ ಎಂಟ್ರಿ. ಇಲ್ಲಿಂದ ಹೋಗೋದು ಸೂಪರ್ ಇದೆ. ಫೋರ್ಟ್ ಹತ್ರ ಬಂದಿದ್ದೀವಿ ಈಗ. ತುಂಬ ಮೇಲೆ ಬಂದಿದ್ದೀವಿ ಅಂತ ಅನಿಸುತ್ತೆ, ಬಟ್ ಅಷ್ಟೊಂದು ಮೇಲಿಲ್ಲ. ಇನ್ನು ಸ್ವಲ್ಪ ಮೇಲೆ ಹೋಗ್ಬೋದು. ಓ ನೈಸ್. ಇದು ಫೋರ್ಟಿನ ಅವಶೇಷಗಳು ಇಲ್ಲಿರುವಂತಹದ್ದು. ಇದೇ ಥರ ಮೋಸ್ಟ್ಲಿ ಇನ್ನೂ ಮೇಲಿದೆ ಅಂತ ಅನಿಸುತ್ತೆ. ನೋಡುವ ಮೇಲೆ ಹೋಗ್ಬಿಟ್ಟು. ಫೋರ್ಟ್ ಇದು ಟಾಪ್ ಆಫ್ ದ ಫೋರ್ಟ್. ಇದು ಫೋರ್ಟಿನ ಒಂದು ಟಾಪ್ ವ್ಯೂ. ಫೋರ್ಟ್ ಮೇಲೆ ಹತ್ತಿದ ಮೇಲೆ ಈ ಥರ ಇಡೀ ಬಾದಾಮಿ ಕಾಣಿಸ್ತಾ ಇದೆ ಇಲ್ಲಿ. ದ ಹೋಲ್ ಬಾದಾಮಿ ಆ್ಯಂಡ್ ಬಾದಾಮಿ ಕೇವ್ಸ್, ಎವ್ರಿಥಿಂಗ್. ದಿಸ್ ಈಸ್ ದ ಫೋರ್ಟ್ ಏರಿಯಾ. ಆ್ಯಂಡ್ ಫೋರ್ಟ್ ಏರಿಯಾಯಿಂದ ಈ ಕಡೆ ಬರ್ತಾ ಇದ್ರೆ ಫುಲ್ ಸಿಟಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಫುಲ್ ಬಾದಾಮಿ ಸಿಟಿ. ಆ್ಯಂಡ್ ಸಿ ದ ವ್ಯೂ ಮ್ಯಾನ್, ವಾಟ್ ಎ ವ್ಯೂ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಇಷ್ಟು ಮೇಲಿಂದ ನೋಡಿದಾಗ ಎಲ್ಲ ಒಂಥರ ಚಿಕ್ಕ 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 ಕಾಣಿಸುತ್ತೆ. ಎಲ್ಲ ಹತ್ರ ಇದೆ ಅನಿಸುತ್ತೆ, ಬಟ್ ತುಂಬ ದೂರ ಇದೆ ಇದು ಆ್ಯಕ್ಚುಲಿ. ದಿಸ್ ಈಸ್ ಅಗೇನ್ ದ ಟಾಪ್ ವ್ಯೂ ಆಫ್ ಬಾದಾಮಿ. And there is one more temple as well. ಇವಳೆಲ್ಲೋ ನಡ್ಕೋಗಿದ್ದಾಳೆ. ಇಲ್ಲಿ ನಡ್ಕೋಗಿದ್ದಾಳೆ. ಇಲ್ಲಿ ಏನೋ ಒಂದು ಮಾನ್ಯುಮೆಂಟ್ ಟೈಪ್ ಇದೆ ಮತ್ತು ಬ್ಯಾನಿಯನ್ ಟ್ರೀ ಇದೆ ಅಂತ ನಡ್ಕೊ ಹೋಗ್ತಾ ಇದ್ದಾಳೆ. These rifts are created by water, basically some river or water flowing through it. ಆ್ಯಂಡ್ ಅಲ್ಲಿ ಒಂದು ಮಸ್ಜಿದ್ ಕೂಡ ಇದೆ. ಆ್ಯಂಡ್ ಅಲ್ಲಿ ಟೆಂಪಲ್ ಇದೆ. ಲೆಟ್ಸ್ ಗೋ ದೇರ್ ನೌ. ಬಾದಾಮಿ ಕೇವ್ಸ್ ಮೇಲೆ ಇರುವಂತಹ ಫೋರ್ಟ್ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದಕ್ಕೆ ಎಂಟ್ರಿ ಈ ಕಡೆಯಿಂದ ಎಲ್ಲೋ ಒಂದು ಕಡೆಯಿಂದ ಇರ್ಬೋದು. ಅಲ್ಲಿಂದ ಅಂತೂ ಎಂಟ್ರಿ ಇಲ್ಲ, ಬಟ್ ಮೇಲಿಂದ ಈ ಥರ ಇದೆ ಫೋರ್ಟ್. ಫುಲ್ ಸಿಟಿ 180 ಡಿಗ್ರಿ ವ್ಯೂ ಇಲ್ಲಿಂದ ಇದೆ. ಫುಲ್ ಕೋಟೆಗಳು ಮತ್ತು ರಿವರ್ ಮತ್ತು ಸಿಟಿ ಎಲ್ಲ ಇಲ್ಲಿದೆ. 180 ಡಿಗ್ರಿ ವ್ಯೂ. नानल्ला 3 बंदर है इधर. एक बंदर, 2, 3. वो 3 हमें कॉमन लग रहे, तो हम 3 बंदर लग रहे और वो अकेला वानर लग रहा है भाई. एक और बंदर है इधर. थोड़ा इम्पोर्टेड है. वन मोर मंकी. हाँ, ये बंदर सोच रहा है कि वहाँ जाना है. बंदर ऐसे ही काम करते हैं. यहाँ कूद जाते हैं, वहाँ कूद जाते हैं. ಇದು ಅಲ್ಲೇ ಇನ್ನೊಂದು ಪಾಯಿಂಟ್. 2 ರೋಡ್ ಹೋಗುತ್ತೆ. ರೈಟ್ ಸೈಡ್ ಹೋದರೆ ನಾವೆಲ್ಲ ನೋಡಿದ್ವಲ್ಲ ಈಗ, ಅದು ಅಲ್ಲಿರುತ್ತೆ. ಲೆಫ್ಟ್ ಸೈಡ್ ಬಂದರೆ ಇಲ್ಲಿರುತ್ತೆ. ಇದೊಂದು ಏನು ಲೋವರ್ ಶಿವಾಲಯ ನೋಡ್ಕೊಳ್ಳಿ. ದಿಸ್ ಈಸ್ ಡೀಟೇಲ್ಸ್ ಆಫ್ ದಿಸ್ ಟೆಂಪಲ್. ಒಳಗೆ ಹೇಗಿದೆ ಅಂತ ನೋಡುವ. ಲೋವರ್ ಶಿವಾಲಯ. ಇಲ್ಲಿಂದನೂ ಕೂಡ ಈ ವ್ಯೂ ತುಂಬ ಚೆನ್ನಾಗಿದೆ.
ಒಳ್ಳೆ ಪ್ಲೇಸ್ ಕಟ್ಟಿದ್ದಾರೆ ಇದನ್ನು ಆ್ಯಕ್ಚುಲಿ. A few moments later. ಈಗ ಭೂತನಾಥ್ ದೇವಾಲಯಕ್ಕೆ ಬಂದಿದ್ದೇವೆ. ಇದು ಈ ಕೆರೆಯಿಂದ ಫುಲ್ ಆಪೋಸಿಟಲ್ಲಿದೆ. ನೋಡುವ ಹೇಗಿದೆ ಅಂತ, ಅದಕ್ಕಾಗಿ ಹೋಗುತ್ತಿದ್ದೇವೆ. ತುಂಬ ಕತ್ಲೆ ಇದೆ, ಇಲ್ಲಿ ಏನೂ ಕಾಣಿಸ್ತಿಲ್ಲ. ಆ ಕಡೆ ಕೇವ್ಸ್ ಇದೆ, ಆ ಕೇವ್ಸಿಂದ ಆಪೋಸಿಟ್ ಸೈಡಲ್ಲಿ ಇರುವಂತಹ ಟೆಂಪಲ್ ಇದು ಭೂತನಾಥ್ ಟೆಂಪಲ್. ಇಲ್ಲೂ ಕೂಡ ಒಂದು ದೇವಸ್ಥಾನ ಉಂಟು. ಆಮೇಲೆ ಹಾಗೆ ನೋಡಿದರೆ ಅಲ್ಲಿ ಕೇವಲ್ಲಿ ಕೂಡ ಒಂದು ದೇವಸ್ಥಾನ ಉಂಟು. ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಈಗ. ಏನು ಕಟ್ಟಿದ್ದಾರೆ ಅಂತ ನಿಜ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಪಿಲ್ಲರ್ ಅಟ್ ದ ಸೆಂಟರ್. ಮೋಸ್ಟ್ಲಿ ಇದು ಟೆಂಪಲ್ಗೆ ತಂದಿದ್ದಂತಹ ಪಿಲ್ಲರ್ ಅಂತ ಅನಿಸುತ್ತೆ. ಲೆಟ್ಸ್ ಸಿ ವಾಟ್ ಈಸ್ ದೇರ್ ಇನ್ಸೈಡ್ ದೀಸ್ ಕೇವ್ಸ್. ಹೊರಗಡೆನೂ ಕೂಡ ತುಂಬ ಡೀಟೇಲಿಂಗ್ ಆಗಿ ಕಾರ್ವಿಂಗ್ ಮಾಡಿದ್ದಾರೆ ಇಲ್ಲಿ. ಯು ಕ್ಯಾನ್ ಸಿ ಇಟ್ ಹಿಯರ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ಎ ಟೆಂಪಲ್, ಬಟ್ ಯಾ ಲಿಂಗ ಇರಬೇಕಿತ್ತು, ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಡ್ ಹಿಯರ್. Okay, let's enter into this cave. Okay, actually it's not a cave. Wow, green water. ಇಲ್ಲಿ ಕೂಡ ಒಂದು ಶಿವಲಿಂಗ ಇಟ್ಟಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, ಈ ವಿಷ್ಣು ಇದೆ ಇಲ್ಲಿ. ವಿಷ್ಣುವಿನ ಒಂದು ಕಾರ್ವಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ನೋಡಿದರೆ ಫುಲ್ ಗ್ರೀನರಿ ಆ್ಯಂಡ್ ಗ್ರೀನ್ ವಾಟರ್ ಆ್ಯಂಡ್ ಮೌಂಟೇನ್ಸ್. ಬಾದಾಮಿ ಕೇವ್ಸ್ ಇದೆಯಲ್ಲ, ಬಾದಾಮಿ ಕೇವ್ಸ್ ಹತ್ರದಿಂದ ಸ್ವಲ್ಪ ಆಪೋಸಿಟಲ್ಲೇ ಭೂತನಾಥ್ ಟೆಂಪಲ್ ಅಂತ ಇದೆ. ಸೊ ಈಗ ಅಲ್ಲಿಗೆ ಬಂದಿದ್ದೇವೆ. ಅಲ್ಲೇ ಸ್ವಲ್ಪ ಕಾರ್ವಿಂಗ್ಸ್ಗಳು ಮತ್ತು ಕೇವ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಆಮೇಲೆ ಕೆರೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಿಕಾಸ್ ಗ್ರೀನರಿ ಈಸ್ ಎವ್ರಿವೇರ್ ಹಿಯರ್. ಅಲ್ಲೆಲ್ಲ ಬರೀ ಹಂಪಿಯಲ್ಲಿ ಕಲ್ಲು ಎಲ್ಲ ನೋಡಿ ಸಾಕಾಗಿ ಫಸ್ಟ್ ಒಂದು ಸ್ವಲ್ಪ ಗ್ರೀನರಿ ನೋಡ್ತಿದ್ದಂಗೆ ಒಂದು ಸ್ವಲ್ಪ ಚೆಂದ ಅಂತ ಅನಿಸ್ತಾ ಇದೆ. ನೋಡಿ, ದೀಸ್ ಆರ್ ದ ಕೇವ್ಸ್ ಆ್ಯಂಡ್ ಸಿ ಹೌ ಮಚ್ ಗ್ರೀನರಿ ಈಸ್ ಹಿಯರ್. ಏನೋ ಒಂಥರ ಕಾಂಟ್ರಾಸ್ಟಲ್ಲಿ ಕಾಣಿಸ್ತಾ ಇದೆ, ಕಲ್ಲು ಮತ್ತು ಗ್ರೀನರಿ ಎಲ್ಲ ಕೂಡ. ಆ್ಯಂಡ್ ಸೂರ್ಯನ ಬೆಳಕು ಕೂಡ ಪ್ರಾಪರಾಗಿ ಬೀಳ್ತಾ ಇದೆ. ಸೊ ಇಟ್ ವಾಸ್ ನೈಸ್ ಹಿಯರ್. ಆ್ಯಂಡ್ ಕೇಳೋಣ ಯಾವ ಥರ ಇತ್ತು ಅಂತ. ಹೇಗಿತ್ತು ಸರ್ ಗುಹೆಗಳು? ಅಲ್ಲಿಂದ ಸ್ವಲ್ಪ ಕಲ್ಲುಗಳಿಂದ ಬಂದ ಇಲ್ಲಿಂದ ಗ್ರೀನರಿ ನೋಡಿ ಇರೋದು ನೋಡಿ ಚಲೋ ಅನ್ಸೈತಿ ಅಲ್ಲ. ಇಲ್ಲೆಲ್ಲ ಚಲೋ ಮಂದಿರ ಅದಾವ, ಮಂದಿರ ಮೂರ್ತಿಗಳು ಅದಾವ. ಸೊ ನಾವು ನಮ್ಮ ಕಡೆ ಅಂತ ಇಷ್ಟ ಹೇಳಕ್ ಬಯಸೋದು ದಟ್ ಬಾದಾಮಿ ಇಸ್ ವೆರಿ ನೈಸ್. ಹಂಪಿಗೆ ಬರೋದ್ರಿಂದ ಒಂದ್ಸಲ ಬಾದಾಮಿ ವಿಸಿಟ್ ಕೂಡ ಚಲೋ. ಯಾಕಂದ್ರೆ ಅದ ಹಂಪಿನಾಗ ಬರೀ ಕಲ್ಲು ನೋಡಿ ಇಂಥಲ್ಲೆಲ್ಲ ಅನ್ ತೋರಿಸೋದು. ಇಲ್ಲಿ ನಮ್ಮ ಸ್ವಲ್ಪ ಕ್ಯಾಮರಾಗ ವಿಡಿಯೋಗ್ರಾಫರ್ ಯಾವ ಆಗದಾನ. ಸೊ ಇಲ್ಲಿ ವಿಷ್ಣುವಿನ ರೆಸ್ಟಿಂಗ್ ಪೊಸಿಷನ್ ಆಗಿದ್ದು ಮೂರ್ತಿ ಅದ, ಒಳಗೆ ಕಾರ್ ಮಾಡಿದ್ದ ಏನು ಹಿಂಗೆ ಬೇರೆ ಕಡೆ ಮಾಡ್ಕೊಂಡಿದ್ದಲ್ಲ, ಬಂಡೆ ಒಳಗೆ ಕಾರ್ ಮಾಡಿದ್ದೈತಿ. ನಿಮಗೆ ಚೆನ್ನಾಗಿದ್ದದ, ನೀವು ಬಂದು ನೋಡಬೇಕು. ಎಲ್ಲ ನಾವು ತೋರಿಸ್ರಂಗಲ್ಲ. ರಿಪೋರ್ಟರ್ ಪ್ರಭು ಜೊತೆ ಕ್ಯಾಮ್ರಾಮನ್ ದೇವಿಪ್ರಸಾದ್, TV9 ರಿಪೋರ್ಟರ್ ಪ್ರಭು ದೇಸಾಯಿ ಜೊತೆಗೆ ಕ್ಯಾಮ್ರಾಮನ್ ದೇವಿಪ್ರಸಾದ್, ಬಾದಾಮಿ. ಮತ್ತೆ ಸಿಗೋಣ. ದಿಸ್ ಈಸ್ ಒನ್ ಮೋರ್ ಮಾನ್ಯುಮೆಂಟ್ ಇಲ್ಲಿ ಮ್ಯೂಸಿಯಂ ಹತ್ರ ಇರುವಂಥದ್ದು. ಅಲ್ಲಿ ಲೋಯರ್ ಶಿವಲಿಂಗ ದೇವಸ್ಥಾನ, ಅಲ್ಲಿಂದ ಇದು ಈ ಕಡೆ ಕ್ಲಿಫ್ ಇದೆ. ಆ ಕ್ಲಿಫಿಂದ ನೋಡಿದರೆ ಈ ಕಡೆ ಕಾಣಿಸುತ್ತೆ ಇದು. ಎಲ್ಲ ಲಗೇಜಸ್ಸು ಕಲೆಕ್ಟ್ ಮಾಡ್ಕೊಂಡು ಈಗ ವಾಪಸ್ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಈಗ ಒಂದು 6 ಗಂಟೆಗೆ ಖಾನಾವಳಿಯಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ, ಯಾಕೆಂದರೆ ಲೇಟ್ ಆಗುತ್ತೆ ರಾತ್ರಿ, ಅದಕ್ಕೋಸ್ಕರ. ಇಲ್ಲಿ ನಾವು ಊಟಕ್ಕೆ ಅಂತ ಕುಳಿತಿದ್ದೀವಿ. ಇಲ್ಲಿ ಪಾರ್ಟ್ ಟೈಮ್ ಕ್ಯಾಶಿಯರ್ ಅವರು ವರ್ಕ್ ಮಾಡ್ತಿದ್ದಾರೆ. ಮೇಡಮ್, ನಮ್ಮದು ಬಿಲ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಾ? ಖಾನಾವಳಿಯಲ್ಲಿ ಖಾನಾ ನಡೀತಾ ಇದೆ.
ರಿಪಬ್ಲಿಕ್ ಡೇ ಸ್ಪೆಷಲ್ ಬಾದಾಮಿ ರೈಲ್ವೆ ಸ್ಟೇಷನನ್ನು ಅಲಂಕರಿಸಿದ್ದಾರೆ ವಿತ್ ಕೇಸರಿ ಬಿಳಿ ಹಸಿರು ಲೈಟ್ಸ್ ಜೊತೆ. ಬಾದಾಮಿ ರೈಲ್ವೆ ಸ್ಟೇಷನ್ ಬೆಳಗ್ಗೆ ನೋಡಿದ್ವಲ್ಲ, ಅದು ಆ ಒಂದು ಮಾನ್ಯುಮೆಂಟ್ನ ಪೋರ್ಟ್ರೇಟ್. ದಿಸ್ ಇಸ್ ರೈಲ್ವೆ ಸ್ಟೇಷನ್. ಈಗ ಟ್ರೈನ್ಗೆ ವೆಯ್ಟ್ ಮಾಡುವ. ಆಲ್ರೆಡಿ ಟೈಮ್ 6:56 ಆಗಿದೆ. ಸ್ವಲ್ಪ ಹೊತ್ತು ಟ್ರೈನ್ ಬರ್ಬೋದು. ಬಾದಾಮಿಯಿಂದ ಹೊರಟಿದ್ದೇವೆ ಈಗ ಟ್ರೈನಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಎಂಟರ್ಡ್ ಬ್ಯಾಂಗ್ಳೂರು SMBT ರೈಲ್ವೆ ಸ್ಟೇಷನ್. SMBTಗೆ ಬಂದು ಇಲ್ಲಿಂದ ಹೊರಟಿದ್ದೇವೆ. SMBT ರೈಲ್ವೆ ಸ್ಟೇಷನ್ ಎಕ್ಸಾಕ್ಟ್ಲಿ ಲೈಕ್ ಏರ್ಪೋರ್ಟ್ ಲುಕ್. ಇದು ನೋಡಿ ಏರ್ಪೋರ್ಟ್ ಥರ ಸೇಮ್, ಚೆನ್ನಾಗಿದೆ ಏನೋ ಒಂಥರ.